ಬೇಗ ಬನ್ನಿ, ಎಲ್ಲ ಸಿದ್ಧ ಮಾಡಿ. ಪ್ರಭು ಇನ್ನೇನ್ ಬಂದೇ ಬಿಡ್ತಾರೆ. ಈಗ ಪಗಡೆ ಆಟ ಪ್ರಾರಂಭ ಆಗುತ್ತೆ. ಅತ್ತೆ ಮತ್ತು ಅಳಿಯನ ಮಧ್ಯೆ. ಹರ ಹರ ಮಹಾದೇವ, ಹರ 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 ಮಹಾದೇವ, ಹರ ಹರ ಮಹಾದೇವ. ನಾನು ನನ್ನ ಅಳಿಯನ ಹತ್ರ ಒಂದು ವಿನಂತಿ ಮಾಡೋಕ್ ಬಂದೆ. ಖಂಡಿತವಾಗ್ಲೂ ಮಾತೆ. ನೀವು ಬಯಸಿದ್ದನ್ನು ಕೊಡೋರು, ಇಡೀ ವಿಶ್ವಕ್ಕೆ ನೀಡೋರು. ಹಾಗಾಗಿ ಇವತ್ ನಾನು ನಿಮ್ಮ ಹತ್ರ ಏನೋ ಕೇಳಬೇಕು ಅಂತಿದ್ದೀನಿ. ಹೇಳಿ ಅಳಿಯಂದ್ರೆ, ಕೊಡ್ತೀರಾ? ಅಳಿಯನು ಮಗನ ಸಮಾನಾನೇ ಮಾತೆ. ಆಜ್ಞೆ ಮಾಡಿ. ಆಜ್ಞೆ ಮಾಡೋರು ನೀವು. ನಿಮ್ಮ ಆಜ್ಞೆ ಇಲ್ದೆ ನನ್ನ ಮಗಳು ಜೀವನ ಸುಖವಾಗಿರೋದಿಲ್ಲ. ಕೈಲಾಸದಲ್ಲಿ ಒಂದು ಅರಮನೆ ನಿರ್ಮಾಣ ಮಾಡೋಕೆ ಅನುಮತಿ ಬೇಕು. ಕೇವಲ ಒಂದು ಅರಮನೆ. ಅಲ್ಲಿ ನನ್ನ ಮಗಳು ಮತ್ತೆ ಅವಳ ಪರಿವಾರ ಸುಖವಾಗಿರ್ಬೇಕು. ಯಾವ ಸಂಸಾರದ ಕಷ್ಟದಿಂದ ಪಾರಾಗೋಕೆ ನಾನು ಇಲ್ಲಿಗೆ ಬಂದ್ನೋ, ಈಗ ಇಲ್ಲೂ ಅದೇ ಸಂಕಟ, ಅದೇ ಗೋಳ. ಈಗ ನಾನೇನಾದ್ರೂ ಮಾಡ್ಲೇಬೇಕು. ಹೇಳಿ ಅಳಿಯಂದ್ರೆ, ನಾನು ನಿಮ್ಮ ಉತ್ತರಕ್ಕೆ ಕಾಯ್ತಾ ಇದ್ದೀನಿ. ಮಾತೆ ಮೈನಾದೇವಿ, ನಿಮ್ಗೆ ಪಗಡೆ ಆಡೋದಕ್ಕೆ ಬರುತ್ತಾ? ದೇವಋಷಿ, ನಿಮ್ಮಂತ ನಾರದ ಮುನಿಗಳು ಕುಟುಂಬದ ವಿಷಯದ ಬಗ್ಗೆ ಗಂಭೀರವಾಗಿ ಮಾತಾಡ್ತಿರುವಾಗ ಪಗಡೆ ಆಡೋದ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ? ಇದೇ ಕೈಲಾಸದ ವಿಶೇಷತೆ ಮಾತೆ ಮೈನಾದೇವಿ. ಇಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳ ಪರಿಹಾರ ಪಗಡೆ ಆಟದ ಸೋಲು ಗೆಲುವಲ್ಲಿ ಸಿಕ್ಬಿಡುತ್ತೆ. ನಿಮಗೆ ಕೈಲಾಸದಲ್ಲಿ ಮಹಾದೇವನಿಂದ ಅರಮನೆ ಕಟ್ಟೋದಕ್ಕೆ ಅನುಮತಿ ಬೇಕು ಅಂದ್ರೆ ಅದಕ್ಕೊಂದು ಸರಳ ಉಪಾಯ ಇದೆ. ನೀವು ಮಹಾದೇವನನ್ನ ಪಗಡೆ ಆಟದಲ್ಲಿ ಸೋಲಿಸ್ಬಿಡಿ. ಆಗ ಮಹಾದೇವ ಕೈಲಾಸದಲ್ಲಿ ಅರಮನೆ ಕಟ್ಟೋ ನಿಮ್ಮ ಇಚ್ಛೆನ ಸ್ವಯಂ ಪೂರ್ಣ ಮಾಡ್ತಾರೆ. ಅಲ್ವಾ ಮಹಾದೇವ? ಅಳಿಯಂದ್ರು ಇಚ್ಛೆ ಇದೇ ಆಗಿದ್ರೆ ನಾನು ಆಟ ಆಡೋಕೆ ಸಿದ್ಧವಾಗಿದ್ದೀನಿ. ಪ್ರಭು, ಮಾತೆ ಮೈನಾದೇವಿ ಪಗಡೆ ಆಟ ಆಡೋದಕ್ಕೆ ತಯಾರಾಗಿದ್ದಾರೆ. ಅನುಮತಿ ಕೊಟ್ಟು ಇವರ ಇಚ್ಛೆ ಹಾಗೆ ನಮ್ಮ ಪ್ರತೀಕ್ಷೆ ಎರಡನ್ನು ಪೂರ್ತಿ ಮಾಡಿ. ಅನುಮತಿ ಕೊಡಿ ಅಳಿಯಂದ್ರೆ. ಇಲ್ದಿದ್ರೆ ನಿಮ್ ಮೌನಾನ ಇಲ್ಲಿರೋರೆಲ್ಲ ನಿಮ್ಗೆ ಸೋಲಿನ ಭಯ ಅಂತ ತಿಳ್ಕೊತಾರೆ. ಭಯ ನಿರ್ಬಲರನ್ನ ಕಾಡುತ್ತೆ ಮಾತೆ ಮೈನಾದೇವಿ. ಈಗಲಾದ್ರೂ ಅನುಮತಿ ಕೊಡಿ ಪ್ರಭು. ಹಾ ಪ್ರಭು, ಅನುಮತಿಯನ್ನು ಕೊಡಿ. ಅನುಮತಿ ಕೊಡಿ ಮಹಾಪ್ರಭು, ಅನುಮತಿ ನೀಡಿ, ಅನುಮತಿ ನೀಡಿ ಮಹಾಪ್ರಭು, ಅನುಮತಿ ಕೊಡಿ ಮಹಾಪ್ರಭು, ಅನುಮತಿ ನೀಡಿ. ನಾಳೆ ಬೆಳಗ್ಗೆ ಹರ ಹರ ಮಹಾದೇವ ಶಿವ ಶಂಭೋ ಶಂಕರನಿಗೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ನೀವು ಪಗಡೆ ಆಡೋದಕ್ಕೆ ಅನುಮತಿ ಕೊಟ್ರಾ? ಕೊಡದೇ ಇದ್ರೆ ಅಮ್ಮನ ಆಸೆಗೆ ಅವಮಾನ ಮಾಡ್ದಾಗತ್ತೆ.
ಹಾಗಾದ್ರೆ ಅಮ್ಮನ ಆಸೆನ ಈಡೇರಿಸಬೇಕು ಅನ್ನೋದಕ್ಕೆ ಕೈಲಾಸದಲ್ಲಿ ಅರಮನೆಯನ್ನ ಕಟ್ಟೋ ನಿರ್ಧಾರನೂ ಮಾಡಿದೀರಾ? ನಾನು ಅನುಮತಿ ಕೊಟ್ಟಿದ್ದು ಪಗಡೆ ಆಡೋಕೆ ಪಾರ್ವತಿ, ಅರಮನೆ ಕಟ್ಟೋದಕ್ಕಲ್ಲ. ಸರಿ, ಕೈಲಾಸದಲ್ಲಿ ಅರಮನೆಯ ನಿರ್ಮಾಣ ಆಗತ್ತೋ ಅಥವಾ ಬಿಡುತ್ತೋ? ನೀವು ಅನುಮತಿನ ಕೇವಲ ಪಗಡೆ ಆಡೋದಕ್ಕೆ ಮಾತ್ರ ಕೊಟ್ಟಿರ್ಬೋದು. ಆದ್ರೆ ನಾನಂತೂ ನಮ್ಮಮ್ಮನ ಪರವಾಗಿ ಇರ್ತೀನಿ. ಪಗಡೆಯಲ್ಲಿ ನೀವು ಅವ್ರನ್ನ ಸೋಲ್ಸೋದಕ್ಕೆ ನಾನಂತೂ ಬಿಡಲ್ಲ, ಇದಂತೂ ನಿಶ್ಚಿತ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ತಗೊಳ್ಳಿ ಪ್ರಭು, ಆಟವನ್ನ ಶುರು ಮಾಡಿ. ಆಟ ಶುರು ಆಗೋ ಮೊದ್ಲು ಆಟದ ನಿಯಮನ ನಾನ್ ಮತ್ತೆ ಹೇಳೋಕ್ ಇಷ್ಟಪಡ್ತೀನಿ ಅಳಿಯಂದ್ರೆ. ಆಟದ ನಿಯಮದ ಪ್ರಕಾರ ನಾನೇನಾದ್ರೂ ಗೆದ್ರೆ ಆಗ ಅಳಿಯಂದ್ರೆ ನೀವು ಇಡೀ ಕೈಲಾಸದಲ್ಲಿ ಒಂದು ಅರಮನೆ ನಿರ್ಮಾಣ ಮಾಡಬೇಕು. ಮತ್ತೆ ನೀವೆಲ್ಲ ಈ ನಿಯಮಕ್ಕೆ ಸಾಕ್ಷಿಯಾಗಿದ್ದೀರಾ. ಮಾತು ಒಂದು ಸಣ್ಣ ಅರಮನೆ ಕಟ್ಟೋದಾಗಿತ್ತು ಮಾತೆ ಮೈನಾದೇವಿ. ಪೂರ್ತಿ ಕೈಲಾಸಕ್ಕೆ ಅರಮನೆ ಕಟ್ಟೋದಾ? ಶಿವ 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 ಪ್ರಭು. ನನ್ನ ಇಚ್ಛೆನೂ ಇದೇನೆ, ಮತ್ತೆ ಕನಸು ಕೂಡ. ಇಡೀ ಕೈಲಾಸದಲ್ಲಿ ಒಂದು ಅರಮನೆ ನಿರ್ಮಾಣ ಆಗ್ಬೇಕು. ಜಗತ್ತಲ್ಲಿ ಅದು ಕೈಲಾಸ ಭವನ ಅಂತ ಪ್ರಸಿದ್ಧಿ ಆಗ್ಬೇಕು. ಅಮ್ಮ, ಕೈಲಾಸ ನನಗ್ ಮಾತ್ರ ಸೇರಿದ್ದಲ್ಲ, ಅಸಂಖ್ಯ ಜೀವ ಜಂತು, ಪಶು ಪಕ್ಷಿ, ಸಾಧು ಸಂತರು ತಪೋಭೂಮಿ ಕೂಡ ಹೌದು. ನನ್ನ ಸುಖ ಅವರ ದುಃಖಕ್ಕೆ ಕಾರಣ ಆಗ್ಬಾರ್ದು ಅಮ್ಮ. ನಾನಿದನ್ನ ಒಪ್ಪೋದಕ್ ಸಾಧ್ಯ ಇಲ್ಲ. ಇದು ಸರಿಯಲ್ಲ ಅಮ್ಮ. ಮಗಳೇ, ಹಿಮಾಲಯ ವಿಶಾಲ ಮತ್ತೆ ವಿಸ್ತಾರವಾಗಿದೆ. ಇದೊಂದೇ ಜಾಗ ಅಲ್ಲ ತಪಸ್ ಮಾಡೋಕಿರೋದು. ತಪಸ್ ಮಾಡೋರು ಬೇರೆ ಜಾಗನ ಹುಡ್ಕೋತಾರೆ. ಮಾತೆ ಮೈನಾದೇವಿ, ಈಗ ನೀವು ಅಪ್ಪಣೆಯನ್ನ ಕೊಟ್ರೆ ನಾವು ಆಟ ಶುರು ಮಾಡ್ಬೋದಾ? ಆಟ ಶುರು ಮಾಡೋಕೆ ನನ್ನ ಅನುಮತಿಗಿಂತ ಅಳಿಯಂದ್ರ ನಿರ್ಧಾರ ಮುಖ್ಯ. ಲೀಲೆಯಿಂದಲೀ ನಿಯತಿ ಬದಲಿಸುವವನು, ದಾಳವೆಸೆದನು ಜಗವನಾಳುವ ಶಿವನು. ಹರ ಹರ ಮಹಾದೇವ. ಲೀಲೆಯಿಂದಲೀ ನಿಯತಿ ಬದಲಿಸುವವನು, ದಾಳವೆಸೆದನು ಜಗವನಾಳುವ ಶಿವನು. ವಿಶ್ವವೆಲ್ಲವೂ ಅವನಿಂದ ಉಳಿದಿದೆ, ಅಂತಹ ಶಿವಗೆ ಸೋಲದೆಲ್ಲಿದೆ, ಅಂತಹ ಶಿವಗೆ ಸೋಲದೆಲ್ಲಿದೆ. ಎಲ್ಲವೂ ಶಿವನಿಚ್ಛೆಯ, ಎಲ್ಲೆಲ್ಲೂ ಅವನ ಮಹಿಮೆಯೇ, ಎಲ್ಲವೂ ಶಿವನಿಚ್ಛೆಯ, ಎಲ್ಲೆಲ್ಲೂ ಅವನ ಮಹಿಮೆಯೇ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಮೇನಾಥನು ಮಾತೆಯನುವಾ, ತಿಳಿಯುವಳಿಯನು ದುಃಖಹರನವಾ, ತಾಯ ಹಿರಿಮೆಯ ಮಾನ ಉಳಿಸುವ, ಇಚ್ಛೆಯ ಸೋಲು ಗೆಲುವ ನಾಥನಿ ಕೊಡುವ, ಇಚ್ಛೆಯ ಸೋಲು ಗೆಲುವ. ಎಲ್ಲವೂ ಶಿವನಿಚ್ಛೆಯ, ಎಲ್ಲೆಲ್ಲೂ ಅವನ ಮಹಿಮೆಯೇ, ಎಲ್ಲವೂ ಶಿವನಿಚ್ಛೆಯ, ಎಲ್ಲೆಲ್ಲೂ ಅವನ ಮಹಿಮೆಯೇ, ಎಲ್ಲವೂ ಶಿವನಿಚ್ಛೆಯ, ಎಲ್ಲೆಲ್ಲೂ ಅವನ ಮಹಿಮೆಯೇ, ಎಲ್ಲವೂ ಶಿವನಿಚ್ಛೆಯ, ಎಲ್ಲೆಲ್ಲೂ ಅವನ ಮಹಿಮೆಯೇ. ಪಾರ್ವತಿ, ಅಮ್ಮ ಆಟನ ಸೋಲ್ತಾ ಇರೋ ಹಾಗಿದೆ. ಇದು ಆಟದ ಕೊನೆಯ ದಾಳ.
ನನ್ನ ಪ್ರಭು ಗೆಲ್ಲುವುದು ಶತಸಿದ್ಧ. ನಾನ್ ಹೇಳಿದ್ನಲ್ಲ ನಿಮ್ಗೆ, ಅಮ್ಮನ್ನ ಸೋಲ್ಸೋದಕ್ಕೆ ನಾನಂತೂ ಬಿಡಲ್ಲ ಅಂತ. ಅಲ್ಲಿಗೆ ನನ್ನ ಪ್ರಭು ಗೆದ್ದರು. ನಾನ್ ಗೆದ್ಬಿಟ್ಟೆ. ಮಗಳೇ ನೋಡು, ನಾನ್ ಗೆದ್ಬಿಟ್ಟೆ. ನಾನ್ ಗೆದ್ಬಿಟ್ಟೆ. ಮಗಳೇ ನಾನ್ ಗೆದ್ಬಿಟ್ಟೆ. ನಾನ್ ಗೆದ್ಬಿಟ್ಟೆ. ನಾನ್ ಗೆದ್ಬಿಟ್ಟೆ. ನೋಡ್ದ್ಯಾ, ನನ್ನ ಒಂದು ಗೆಲುವು ಕೈಲಾಸದ ಬದಲಾವಣೆ. ಈಗ ಕೈಲಾಸ ಬದಲಾಗುತ್ತೆ. ನಾನು ಕೈಲಾಸನ ಬದಲಾಯಿಸಿದೆ. ಈಗ ನಿನಗೆ ಅರಮನೆ ನಿರ್ಮಾಣ ಆಗುತ್ತೆ ಮಗಳೇ. ಕೈಲಾಸದಲ್ಲಿ ಅರಮನೆ ನಿರ್ಮಾಣ ಖಂಡಿತ ಆಗುತ್ತೆ. ಕೈಲಾಸದಲ್ಲಿ ಅರಮನೆ ಖಂಡಿತ ಆಗುತ್ತೆ. ಅಳಿಯಂದ್ರೆ, ನೀವು ಸೋತಿದ್ದೀರಾ. ಈಗ ನನ್ನಿಚ್ಛೆ ಪೂರ್ತಿ ಮಾಡಿ. ಅರಮನೆ ನಿರ್ಮಾಣ ಮಾಡೋದು ಕೇವಲ ನಿಮ್ಮ ಇಚ್ಛೆ ಅಲ್ಲ ಮಾತೆ. ನೀವಾಸೆ ಪಡೋದಷ್ಟೇ ಅಲ್ಲದೆ ಇದಕ್ಕೋಸ್ಕರ ಪಾರ್ವತಿನೂ ಆಸೆ ಪಡ್ತಿದ್ದಾಳೆ. ಅದಕ್ಕೋಸ್ಕರ ಕೈಲಾಸದಲ್ಲಿ ಅರಮನೆಯ ನಿರ್ಮಾಣ ಅವಶ್ಯವಾಗಿ ಆಗತ್ತೆ. ಅರಮನೆ ಶಿಲ್ಪಿ ಯಾರೀಗ? ಈ ಅರಮನೆಯ ಶಿಲ್ಪಿ ಯಾರು ಅಂದ್ರೆ ನನ್ನ ಭಕ್ತ, ಕಲೆ ಕೌಶಲ್ಯಗಳಲ್ಲಿ ನಿಪುಣನಾದ ರಾವಣ. ಅವನು ಪಾರ್ವತಿಗೆ ಇಷ್ಟ ಆಗೋ ಹಾಗೆ, ಅವಳ ಮನಸ್ಸಿಗೆ ತಕ್ಕ ಹಾಗೆ ಅರಮನೆ ನಿರ್ಮಾಣ ಮಾಡ್ತಾನೆ. ನಂದಿ, ಪ್ರಭು, ಹೋಗಿ ರಾವಣನಿಗೆ ಸಂದೇಶ ಕೊಡು. ಈಗಲೇ ಕೈಲಾಸಕ್ಕೆ ಬರೋಕ್ ಹೇಳು. ನಿಮ್ಮ ಆಜ್ಞೆ ಪ್ರಭು. ದೇವರಾಜ ಇಂದ್ರ ಹಾಗೂ ಸಭೆಯಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲಾ ಸದಸ್ಯರೇ, ಯಾವ ಘಟನೆಗೋಸ್ಕರ ನಾನು ಅವಸರವಾಗಿ ಸಭೆ ಕರೆದಿದ್ದೀನೋ ಅದು ಅತ್ಯಂತ ಗಂಭೀರವಾದ ಘಟನೆ. ನನ್ನ ಆರೋಪ ಏನು ಅಂದ್ರೆ, ನನ್ನ ಪುತ್ರ ಜಯಂತನ ಅತಿ ಸಾಧಾರಣ ತಪ್ಪಿಗೆ
ದೇವಿ ಅನಸೂಯ ಏನು ದಂಡನೆ ಕೊಟ್ಟಿದಾರೋ ಅದು ಯಾವುದೇ ರೀತಿಯಲ್ಲಿ ನೋಡಿದ್ರೂ ಖಂಡನೀಯ. ಯಾವುದೇ ಗುರುಕುಲಕ್ಕಾದ್ರೂ ಅವಮಾನ ಕೂಡ. ದೇವಿ ಅನಸೂಯ, ಈ ಆರೋಪದ ವಿರುದ್ಧ ನಿಮ್ಮಿಂದೇನಾದರೂ ಸ್ಪಷ್ಟೀಕರಣವಿದೆಯೇ? ಇಲ್ಲ ದೇವರಾಜೇಂದ್ರ. ದೇವಿ ಇಂದ್ರಾಣಿ ಜಯಂತನ ಶಿಕ್ಷೆಯನ್ನ ಕೇವಲ ಒಬ್ಬ ತಾಯಿಯಾಗಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೇವಲ ಒಬ್ಬ ಮಗನಿಗೆ ಮಾತ್ರ ತಾಯಿ. ಆದ್ರೆ ನಾನು ಇಲ್ಲಿರೋ ಎಲ್ಲ ಮಕ್ಕಳಿಗೂ ತಾಯಿ. ಈ ಶಿಕ್ಷೆಯನ್ನ ನನ್ನ ದೃಷ್ಟಿಯಿಂದ ನೋಡ್ಬೇಕು. ಆಗ ಸರಿ ಮತ್ತು ತಪ್ಪುಗಳ ಭೇದ ಸ್ಪಷ್ಟ ಆಗತ್ತೆ. ನನ್ನ ವಿಚಾರದಲ್ಲಿರೋ ಸತ್ಯನ ನೀವ್ ಅರ್ಥ ಮಾಡ್ಕೋಬೇಕು ದೇವಿ ಅನಸೂಯ. ನಿಮ್ಮ ಮಾತೃತ್ವದಲ್ಲಿ ಇರೋ ತಪ್ಪನ್ನ ನೀವು ಅರ್ಥ ಮಾಡ್ಕೊಳ್ಳೋ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸರಿ ಮತ್ತು ತಪ್ಪುಗಳ ಮಧ್ಯೆ ಇರೋ ವ್ಯತ್ಯಾಸಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಕೇವಲ ಒಬ್ಬ ಮಗನ ತಾಯಿ ಆದ್ರೂ ಕೂಡ ಪರಿಪೂರ್ಣವಾಗಿದ್ದೀನಿ. ಆದ್ರೆ ನೀವು ಪರಿಪೂರ್ಣತೆ ಇಲ್ಲದೆ ಇರೋರು ದೇವಿ ಅನಸೂಯ. ಯಾಕೆ ಅಂದ್ರೆ ನಿಮ್ಗೆ ಸಂತಾನನೇ ಇಲ್ಲ. ಈ ಎಲ್ಲ ಸಮಸ್ಯೆಗಳು ಗುರುಕುಲದ ವ್ಯವಸ್ಥೆ ಮಾಡೋರ್ದು. ಅವ್ರಿಗೆ ಯೋಗ್ಯತೆ ಇರೋ ಬೇರೆ ಆಚಾರ್ಯನೇ ಸಿಕ್ಕಿಲ್ವಾ? ಅದು ಕುಲಪತಿ ಪದವಿಗೆ. ಯೋಚನೆ ಮಾಡದೆ ಗುರುಕುಲದ ವಿದ್ಯಾರ್ಥಿಗಳ ಭವಿಷ್ಯನ ಒಬ್ಬ ಬಂಜೆ ಕೈಗೆ ಒಪ್ಸಿದಿರಲ್ಲ. ದೇವಿ ಇಂದ್ರಾಣಿ, ನೀವು ಸಭೆಯ ಮರ್ಯಾದೆನ ಮುರಿತಾ ಇದ್ದೀರಾ. ಕ್ಷಮಿಸಿ ಋಷಿವರ್ಯ, ಒಬ್ಬ ತಾಯಿಯ ಭಾವನೆಗಳನ್ನ ಮರ್ಯಾದೆ ಹೆಸರಲ್ಲಿ ಕಟ್ಟಾಕೋಕ್ಕಾಗಲ್ಲ. ಏನ್ ಹೇಳ್ತಿದ್ದೀರಾ ದಂಡಪಾಣಿ? ಹುದ್ದೆಯ ಮರ್ಯಾದೆನ ಯಾರು ಮರಿಬಾರದು. ಹಾಗೆ ಪದವಿಗೆ ಮರ್ಯಾದೆ ಕೊಡೋದು ನಮ್ಮೆಲ್ಲರ ಪರಮ ಕರ್ತವ್ಯವಾಗಿರುತ್ತೆ. ಆದ್ರೆ ಒಬ್ಬ ಬಂಜೆನ ಕುಲಪತಿ ಹುದ್ದೆನಲ್ಲಿ ಕೂರ್ಸೋದು ಯಾವುದೇ ದೃಷ್ಟಿಕೋನದಲ್ಲೂ ನ್ಯಾಯಸಮ್ಮತ ಅಲ್ಲ. ಇವ್ರಿಗೆ ಈ ಹುದ್ದೆಯಲ್ಲಿ ಕೂರೋ ಯಾವುದೇ ಅರ್ಹತೆನೂ ಇಲ್ಲ. ಅದಕ್ಕೆ ನಾನಿವ್ರನ್ನ ಸ್ವೀಕಾರ ಮಾಡಲ್ಲ. ಹಾಗೆ ಇವರನ್ನ ಕುಲಪತಿ ಪದವಿಯಿಂದ ಈಗ್ಲೇ ತೆಗಿಬೇಕು ಅನ್ನೋ ಆಗ್ರಹ ಕೂಡ ಮಾಡ್ತಾ ಇದ್ದೀನಿ ನಾನು. ನನ್ನ ಅಭಿಪ್ರಾಯನೂ ಇದೇ ದೇವರಾಜ. ಮಕ್ಕಳ ಭವಿಷ್ಯ ಮತ್ತೆ ಗುರುಕುಲದ ಮರ್ಯಾದೆ ದೃಷ್ಟಿಯಿಂದ ದೇವಿ ಅನಸೂಯ ಈ ಹುದ್ದೆಲಿರೋದು ಸರಿಯಲ್ಲ ಅನ್ಸುತ್ತೆ ದೇವರಾಜ. ನಿಮ್ ಯಾರಿಗೂ ನಮ್ಮ ಮಾತಿನ ಬಗ್ಗೆ ಸಹಮತ ಇಲ್ಲ ಅಂದ್ರೆ ಅದಕ್ಕೆ ಚುನಾವಣೆ ಒಂದೇ ಸರಿಯಾದ ದಾರಿ. ಚುನಾವಣೆ ಮಾಡಿಸಿ ಯಾರಿಗ್ ಬಹುಮತ ಬರುತ್ತೋ ಅವರನ್ನೇ ಒಪ್ತೀನಿ ನಾನು. ಚುನಾವಣೆ ಅವಶ್ಯಕತೆ ಇಲ್ಲ. ನಾನು ಕುಲಪತಿ ಪದವಿಲಿ ಇರೋದ್ರಿಂದಾನೇ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಾದ್ರೆ ನಾನು ಈ ಕ್ಷಣ ಈ ಪದವಿಯನ್ನ ತ್ಯಾಗ ಮಾಡ್ತಾ ಇದ್ದೀನಿ. ನಾನು ಘೋಷಣೆ ಮಾಡ್ತಿದ್ದೀನಿ, ಮಾತೃತ್ವದ ಪೂರ್ಣತ್ವ ಪಡೆಯೋ ತನಕ ನಾನು ಕುಲಪತಿ ಪದವಿಯಲ್ಲಿ ಮುಂದುವರಿಯೋದಿಲ್ಲ. ಒಂದು ನಿಮಿಷ ದೇವಿ ಅನಸೂಯ, ನಂದೊಂದು ಮನವಿ ಇದೆ. ನಿಮ್ಮ ನಿರ್ಣಯದ ಬಗ್ಗೆ ನೀವೊಂದ್ಸಲ ಯೋಚನೆ ಮಾಡಿ. ಇಲ್ಲಿ ಸೇರಿರೋ ಎಲ್ಲ ಸಭಾ ಸದಸ್ಯರ ಮುಂದೆ
ನಾನು ಘೋಷಣೆ ಮಾಡ್ತಾ ಇದ್ದೀನಿ, ನಾನು ನಿರ್ಬಲೆ ಅಲ್ಲ, ನಾನು ಅಸಹಾಯಕಳು ಅಲ್ಲ. ನಾನು ಮಹಾಸತಿ ಅನಸೂಯ. ನನ್ನಲ್ಲಿ ಶಕ್ತಿ ಇದೆ. ನಾನು ಬಯಸಿದ್ರೆ ನನ್ನ ಸತಿತ್ವದ ಬಲದಲ್ಲೇ ಸೂರ್ಯನ್ನು ನಿಲ್ಲಿಸ್ತೀನಿ. ಭೂಮಿ, ಉಳಿದ ಗ್ರಹ ನಕ್ಷತ್ರಗಳ ದಿಕ್ಕನ್ನೇ ಬದಲಾಯಿಸ್ತೀನಿ, ಅಥವಾ ದೊಡ್ಡ ಬಿರುಗಾಳಿನೇ ನಿಯಂತ್ರಿಸ್ತೀನಿ. ಈಗ ನನ್ನ ನಿಯಂತ್ರಣದಲ್ಲಿ ಇಲ್ಲದೆ ಇರೋದು ಅಂದ್ರೆ ಅದು ನನ್ನ ಗರ್ಭಧಾರಣೆ ಆಗೋದು. ಇದೊಂದು ಸಮಸ್ಯೆಯಿಂದ ನಾನು ಶಾಪಗ್ರಸ್ತಳ. ಅಪಶಕುನ ಅನ್ಸುತ್ತ. ವಿಧಾತರು ಅರ್ಥಾತ್ ತ್ರಿಮೂರ್ತಿಗಳೇ ನನ್ನ ಭಾಗ್ಯವನ್ನ ಬದಲಾಯಿಸಬೇಕು. ಈಗ ತ್ರಿಮೂರ್ತಿಗಳೇ ನನ್ನ ಮಮತೆಯ ಮಡಿಲಲ್ಲಿ ನನ್ನ ಸಂತಾನದ ರೂಪ ಧರಿಸಿ ಹುಟ್ಟಲೇಬೇಕು. ನಾನು ಮಹಾಸತಿ ಅನಸೂಯ. ದಶದಿಕ್ಕುಗಳೇ, ಇಲ್ಲಿ ಉಪಸ್ಥಿತರಿರೋ ಎಲ್ಲ ದೇವಿ ದೇವತೆ ಆಚಾರ್ಯರನ್ನ ಸಾಕ್ಷಿಯಾಗಿಸ್ಕೊಂಡು ತ್ರಿಮೂರ್ತಿಗಳನ್ನ ನನ್ನ ಸಂತಾನ ರೂಪದಲ್ಲಿ ಪಡೆಯುವಂತೆ ಪಣ ತೊಡ್ತಾ ಇದ್ದೀನಿ.